ಬ್ಯಾಕ್ ಟು ಪೂಜಾಸ್ ಡೈರೀಸ್. ಇವತ್ತು ನಾನು ನಿಮ್ಗೆ ಒಂದು ಸ್ಪೆಷಲ್ ಆಗಿ ಚಿಕನ್ ತಂದೂರಿ ಮಾಡೋದು ಹೇಳ್ಕೊಡ್ತೀನಿ. ಅದು ಔಟ್ಡೋರ್ ಅಲ್ಲಿ ಕುಕ್ ಮಾಡೋಣ ಅಂತ ಪ್ಲಾನ್ ಮಾಡಿದೀವಿ. ನಾವು ಊರಿಗೆ ಬಂದಿದ್ವಲ್ಲ, ಅಲ್ಲೇನೆ ಕುಕ್ ಮಾಡೋಣ ಅಂತ ಒಂದು ಪ್ಲೇಸ್ ಇದೆ ಇಲ್ಲಿ. ನಾವು ಟ್ರ್ಯಾಕ್ಟರ್ ಎಲ್ಲ ನಿಲ್ಸಕ್ಕೆ ಅಂತ ಮಾಡಿದೀವಿ. ಅಲ್ಲೇ ಮಾಡೋಣ ಅಂತ. ತೋಟದ ಕಡೆ ಹೋದ್ರೆ ಅಲ್ಲಿ ಸ್ವಲ್ಪ ಸೌದೆ ಪ್ರಾಬ್ಲಮ್ ಅಂದ್ರು, ಅದಕ್ಕೆ ಎಲ್ಲ ಇಲ್ಲೇ ಇದೆ ಅಂತ ಮಾಡೋಣ ಅಂತ ಅನ್ಕೊಂಡಿದೀನಿ. ಬನ್ನಿ, ಅದಕ್ಕೆ ಹೆಂಗ್ ಮಾಡೋದು, ಹೇಗ್ ಮಾಡ್ತೀವಿ, ಕೆಂಡುದಲ್ಲಿ ಮಾಡ್ತಿರೋದು, ಅದೆಲ್ಲ ಏನ್ ಪ್ರೋಸೆಸ್ ಮಾಡ್ತಾ ಇದೀವಿ, ಎಲ್ಲ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಬನ್ನಿ. ಇವತ್ತು ನಾನು ನಿಮ್ಗೆ ನಮ್ಮ ಫ್ಯಾಮಿಲಿ ಎಲ್ಲ ತೋರಿಸ್ತೀನಿ. ಮಾಡಕ್ಕೆ ಏನೇನ್ ಬೇಕು ನೋಡ್ಕೊಳ್ಳೋಣ. ನಾನೆಲ್ಲ ಈ ತರ ಪ್ಯಾಕೆಟ್ ಅಲ್ಲಿ ಇಟ್ಕೊಂಡಿದೀನಿ. ಹಳ್ಳಿ ಸ್ಟೈಲ್ ಅಲ್ವಾ, ಎಲ್ಲ ಹಿಂಗೇನೆ ಇದೆ. ಏನೇನ್ ಬೇಕು ಹಂಗೆ ಹಾಕಿ ಇದ್ರಲ್ಲಿ ಕಲ್ಸ್ಕೊಂತೀನಿ. ಬಾಳೆದೆಲ್ಲ ಇಟ್ಕೊಂಡು ನೋಡಿ, ಫಸ್ಟ್ ಮಾಡಿದೀನಿ, ಅದನ್ನ ಹಾಕತಾ ಇದೀನಿ. ಆಮೇಲೆ ಸಾಲ್ಟು, ನಿಮ್ಗೆ ಎಷ್ಟು ಬೇಕು ಅಷ್ಟು ಸಾಲ್ಟು ರುಚಿಗೆ ನೋಡ್ಕೊಂಡು ಹಾಕೊಬೇಕು. ನೆಕ್ಸ್ಟ್ ಚಿಲ್ಲಿ ಪೌಡರ್ ಹಾಕತಾ ಇದ್ದೀನಿ. ಅಳತೆ ನೋಡ್ಕೊಂಡು ಎಷ್ಟು ಬೇಕಷ್ಟು ಹಾಕೊಳ್ಳೋಣ. ನೆಕ್ಸ್ಟ್ ಇದು ಕೊರಿಯಾಂಡ್ರ್ ಪೌಡರ್ ಹಾಕ್ತಾ ಇದ್ದೀನಿ. ಧನಿಯಾ ಪೌಡ್ರು, ಮಸಾಲೆ ನಮ್ಗೆ ಎಷ್ಟು ಬೇಕು. ನಾವು ಒಂದೇ ಚಿಕನ್ ಮಾಡ್ತಿರೋದು. ಒಂದು ಚಿಕನ್ಗೆ ಇದು ಗರಂ ಮಸಾಲ, ತೇಜು ಗರಂ ಮಸಾಲ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಚಿಕನ್ ಮಸಾಲ ಸ್ವಲ್ಪ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಇದು ಮೀಟ್ ಮಸಾಲ ಹಾಕೊಂಡಿದ್ದೀನಿ. ಇದು ನಂದಿನಿ ಮೊಸರು ಹಾಕ್ಬೇಕು. ಸ್ವಲ್ಪ ಮ್ಯಾಗ್ನೇಟ್ ಆಗಕ್ಕೆ, ಚಿಕನ್ ಸಾಫ್ಟ್ ಆಗ್ಬೇಕಲ್ವ, ಅದಕ್ಕೋಸ್ಕರ ಒಂದ್ ಸ್ವಲ್ಪ ಎಣ್ಣೆ ಕೂಡ ಹಾಕ್ಬೇಕು. ಯಾಕಂದ್ರೆ ನೀಟಾಗಿ ಅದು ಹಿಡಿಬೇಕಲ್ವಾ, ಅದಕ್ಕೆ ಇವಾಗಲೇ ಎಣ್ಣೆ ಹಾಕೊಂಡು ಇಷ್ಟೇ ಇಂಗ್ರೀಡಿಯೆಂಟ್ಸ್. ಲಾಸ್ಟ್ ಅಲ್ಲಿ ನಿಂಬೆಹಣ್ಣು ಹಾಕೊಬೇಕು. ಇದನ್ನ ನೀಟಾಗಿ ಕೈಯಲ್ಲೇ ಕಲ್ಸ್ಕೊತಾ ಇದ್ದೀನಿ. ಈ ಪೇಸ್ಟ್ ನೀಟಾಗಿ ರೆಡಿ ಆದ್ರೆ ಇದನ್ನ ಚಿಕನ್ಗೆ ಮ್ಯಾರಿನೇಟ್ ಮಾಡ್ಬೇಕು. ಇಡ್ಬೇಕು. ಇದನ್ನ 1 hour ಇಟ್ಟು ಆಮೇಲೆ ಕೆಂಡದಲ್ಲೇ ಬೇಯಿಸ್ತೀವಿ. ಕೆಂಡಲ್ಲಿ ರೆಡಿ ಆಗ್ತಿದೆ, ನಿಮ್ಗೆ ತೋರಿಸ್ತೀನಿ ಹೆಂಗ್ ಹಾಕಿದೀವಿ ಕೆಂಡನ ಅಂತ. ಇದು ನೋಡಿ, ಮಸಾಲೆ ರೆಡಿ ಆಗಿದೆ. ಉಪ್ಪು ಖಾರ ಏನಾದ್ರು ಬೇಕಿದ್ರೆ ನೋಡ್ಕೊಂಡು ಹಾಕೊಬಹುದು. ಲಾಸ್ಟಲ್ಲಿ ಕೂಡ ಸ್ವಲ್ಪ ಬೆಂದಾದ್ಮೇಲೆಲ್ಲ ಮತ್ತೆ ಇನ್ನೊಂದ್ ಸ್ವಲ್ಪ ಹಾಕಿ ಆಮೇಲೆ ಮತ್ತೆ ಬೇಯಿಸ್ಬೇಕು ಅದನ್ನ. ಅದಕ್ಕೆ ಇದೇ ಮಸಾಲ ಸಾಕಾಗತ್ತೆ ಇಲ್ಲ ಕಲ್ಸ್ಬೇಕು ನೋಡ್ಕೊಂಡು ಕಲ್ಸ್ಕೊಬೇಕು. ಇದು ರೆಡಿ ಆಗಿದೆ. ಇವಾಗ ಚಿಕನ್ ತಗೊಂಡು, ಇದು ನೋಡಿ ಚಿಕನ್ ಈ ತರ ಸ್ಕಿನ್ ಔಟ್ ಮಾಡಿ ತಗೊಂಡಿದೀವಿ. ಆಮೇಲೆ ಇದು ಈ ತರ ಕಟ್ ಮಾಡ್ಕೊಬೇಕು. ಇಲ್ಲೆಲ್ಲ ಮಸಾಲೆ ಹೋಗ್ಬೇಕಲ್ವಾ, ಅದಕ್ಕೆ ಈ ತರ ಕಟ್ ಮಾಡ್ಕೊಂಡಿದೀವಿ. ಕಟ್ ಮಾಡ್ಕೊಂಡು ಇದಕ್ಕೆ ಇವಾಗ ಮಸಾಲೆನ ನೀಟಾಗಿ ಹಚ್ಕೊಂಡು ಮ್ಯಾರಿನೇಟ್ ಮಾಡ್ಬೇಕು. ಈ ತರ 1 hour ಮ್ಯಾರಿನೇಟ್ ಮಾಡಿ ಇಟ್ಕೊಬೇಕು. ಚೆನ್ನಾಗಿ ಅದಕ್ಕೆ ಉಪ್ಪು ಖಾರ ಹಿಡಿಬೇಕಲ್ವಾ, ಅದಕ್ಕೆ ಈ ತರ ಚೆನ್ನಾಗಿ ಹಚ್ಕೊಬೇಕು. ಇದನ್ನ ನೋಡಿ, ಇದು ಒಳಗೆಲ್ಲ ಈ ತರ ಹಚ್ಬೇಕು. ಇದಕ್ಕೆ ನೀಟಾಗಿ ಮಸಾಲೆ ಹಿಡಿಯೋ ತರ ಇಲ್ಲೆಲ್ಲ ಕಟ್ ಮಾಡಿದೀವಲ್ಲ, ಇದಕ್ಕೆಲ್ಲ ಫಿಲ್ ಮಾಡ್ಕೊಬೇಕು. ಇದು ನೋಡಿ, ಎಲ್ಲ ನೆನ್ಸಿ ಈ ತರ ಮಸಾಲೆ ಎಲ್ಲ ಹಾಕಿ ನೆನ್ಸಿ ಇಡ್ತಾ ಇದ್ದೀನಿ. ಇವಾಗ ಲಾಸ್ಟ್ ಅಲ್ಲಿ ನಿಂಬೆಹಣ್ಣ ಈ ತರ ಇಂಟ್ಕೋಬೇಕು. ಈ ತರ ನೋಡಿ, ಇದೆಲ್ಲ ಆಗಿದೆ. ಇವಾಗ ಒಂದ್ ಬಾಳೆದೆಲ್ಲ ತಗೊಂಡು ಮುಚ್ಚಿ ಈ ತರ ಇಡ್ತಾ ಇದ್ದೀನಿ. ಇದ್ ನೋಡಿ, ಈ ತರ ಕೆಂಡ ಮಾಡ್ಕೊತಾ ಇದೀವಿ ಸೌದೆ ಎಲ್ಲ ಹಾಕಿ. ಇದಾಗಿದೆ ಕೆಂಡ. ಇನ್ ಸ್ವಲ್ಪ ಉರಿತಾ ಇದೆ. ಅದೆಲ್ಲ ಆರಾದ್ಮೇಲೆ ಕೆಂಡ ರೆಡಿ ಆಗುತ್ತೆ. ಆಮೇಲೆ ಚಿಕನ್ ಇಡ್ಬೇಕು ಇದಕ್ಕೆ. ಇದ್ ನೋಡಿ, ರೆಡಿ ಆಗಿದೆ. ಈ ತರ ರಾಡಿಗೆ ಫಿಕ್ಸ್ ಮಾಡ್ಕೊಂಡಿದೀವಿ. ಬೇಯಿಸಕ್ ರೆಡಿ ಆಗಿದೆ. ಇದನ್ನ ಬೆಂಕಿ ಮೇಲೆ ಇಡೋಣ ಇವಾಗ. ಇದ್ ನೋಡಿ, ಇದು ಇವಾಗ ಕೆಂಡ ಆಗಿದೆ. ಇದನ್ನ ಇವಾಗ ಈ ತರ ಇಡ್ಬೇಕು ಇದ್ರ ಮೇಲೆ. ಈಗ ಸ್ವಲ್ಪ ಎಣ್ಣೆ ಹಾಕಿ ಅದನ್ನ ಫ್ರೈ ಆಗೋವರ್ಗ ವೇಟ್ ಮಾಡ್ಬೇಕು. ಸುತ್ತ ತಿರುಗಿಸಿ ಬೇಯಿಸ್ಕೊಂಡು ಒಂದು ಅರ್ಧ ಗಂಟೆ ಆಗತ್ತೆ ಇದನ್ನ ಮಾಡಕ್ಕೆ. ಇದು ಅಲ್ಲಿವರೆಗೆ ವೇಟ್ ಮಾಡಿ. ಕೆಂಡದೆಲ್ಲ ಚೆನ್ನಾಗಿ ಬೇಯಬೇಕಲ್ವಾ, ಅದಕ್ಕೆ ಸ್ವಲ್ಪ ಟೈಮ್ ಆಗತ್ತೆ.
ವೆಯ್ಟ್ ಮಾಡೋಣ ಇವಾಗ. ನೋಡಿ ಇದು ಇವಾಗ ಆಗಿದೆ. ಇದು ಈಸಿಯಾಗಿ ಈ ತರ ಹೆಂಗ್ ಬೆಂದಿದೆ ಅಂತ ಗೊತ್ತಾಗತ್ತೆ ಅಂದ್ರೆ ಈಸಿಯಾಗಿ ಹಿಂಗ್ ಕಿತ್ರೆ ಬರ್ಬೇಕು, ಅವಾಗ ಇದು ಬೆಂದಿದೆ ಅಂತ. ಇದು ರೆಡಿ ಆಗಿದೆ. ಇದನ್ನ ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಒಂದು ಲೈಕ್ ಕೊಡಿ, ಬೆಲ್ ನೋಟಿಫಿಕೇಶನ್ ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಇನ್ನೊಂದು ನಮ್ಮ ಅತ್ತೆ ಕೂಡ ಇನ್ನೊಂದು ಯೂಟ್ಯೂಬ್ ಚಾನೆಲ್ ನ ಕ್ರಿಯೇಟ್ ಮಾಡಿದ್ದಾರೆ, ರಾಣಿ ಮಹಾಲಕ್ಷ್ಮಿ ಅಂತ. ಅವ್ರ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.